ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಮೇಡಮ್. ನಾನು ಈ ಪ್ರಾಡಕ್ಟ್ ತಗೊಂಡು 8 ತಿಂಗಳಾಯ್ತು. ಕುಂದಾಪುರದಿಂದ ಒಳಗೆ ಹಳ್ಳಿ, ಸ್ವಲ್ಪ ಕಣ್ಣೂರ್ ಅಂತ. ನಾನು ಇರೋದ್ ಸತ್ಯ ಹೇಳ್ತೀನಿ ಸರ್, ನಾನ್ ಮಾಹಿತಿ ತಗೊಳ್ಳೇ ಇಲ್ಲ, ಅದ್ರ ಬಗ್ಗೆ ಇದೇ ಮಾಡ್ಲಿಲ್ಲ. ನಮ್ ಮನೆಯವ್ರು ತಗೊಂಡು ಪ್ರಾಡಕ್ಟ್ ತಗೊಂಡ್ರು, ಮಾಹಿತಿ ತಗೊಂಡು ಆಮೇಲೆ ಅವರೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನಂತೂ 1 ತಿಂಗಳಂತೂ ಅದ್ ಮುಟ್ಲೇ ಇಲ್ಲ. ಆಮೇಲೆ 1 ತಿಂಗಳ ಮೇಲೆ ನಾನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದೆ, ನೋಡುವ ಏನಾಗತ್ತೆ ಅಂತ. ಇಲ್ಲ, ನಮ್ಮ ಮನೆಯವರು ಇಲ್ಲ, ಶುಗರ್ BP ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಮೆಡಿಸಿನ್ ಎಲ್ಲ ಇದಾಗತ್ತಂತೆ ಅಂತ ಹೇಳಿದ್ರು. ಇಲ್ಲಪ್ಪ ಅದ್ರಲ್ಲೆಲ್ಲ ಏನಾಗತ್ತೆ, ಸುಮ್ನಿರಿ ಅಂತ ನಾನು ಒಂದ್ಸಲ ಹೇಳಿದ್ದೆ, ಇಲ್ಲ ಅಂತ ಹೇಳ. ಆಮೇಲೆ ನಾನು ಸ್ಟಾರ್ಟ್ ಮಾಡ್ದೆ. ನನ್ಗೆ ಅವರಿಗೆ ಶುಗರ್ BP ಎಲ್ಲ ಇತ್ತು, ನನ್ಗೆ ಬ್ರೀದಿಂಗ್ ಪ್ರಾಬ್ಲಮ್, ಆಮೇಲೆ ಗ್ಯಾಸ್ಟ್ರಿಕ್, ಮತ್ತೆ ಗೊರ್ಕೆ. ಎಷ್ಟು ಅಂದ್ರೆ ಹತ್ರ ಮಲಗಿದವರು ದೂರ ಓಡಿ ಹೋಗ್ತಾರ, ಆತರ ಗೊರ್ಕೆ ಇತ್ತು. ಅದು ತಗೊಂಡು 1 ತಿಂಗಳಲ್ಲಿ ಸ್ವಲ್ಪ ಅಂದ್ರೆ ಗೊತ್ತಾಗಿದೆ, ಆದ್ರೂ ಇಲ್ಲಪ್ಪ ಅದ್ರಿಂದ ಅಲ್ಲ ಇರ್ಬೇಕು ಅಂತ ಹಾಗೆ ಮಾಡ್ದೆ. ಆಮೇಲೆ ಕರೆಕ್ಟ್ ರಿಸಲ್ಟ್ ನನ್ಗೆ 3 ತಿಂಗಳಲ್ಲಿ ಸಿಕ್ತು ಸರ್. ಅಂದ್ರೆ ನಾನ್ ಮಲಗಿದಾಗ ನನ್ ಬೆಡ್ ಹತ್ರ ಒಂದು ವಿಕ್ಸ್ ಇದು ಬಾಟ್ಲು ಬೇಕೇ ಇತ್ತು, ಇಲ್ದೆ ನಾನು ಇರುದೇ ಇಲ್ಲ. ಒಂದ್ ಐಸ್ ಕ್ರೀಮ್ ತಿನ್ಲಿಕ್ಕಿಲ್ಲ, ಏನು ಕೋಲ್ಡ್ ಐಟಮ್ ತಿನ್ಲಿಕ್ಕೆ ಇರ್ಲಿಲ್ಲ. ಇವಾಗ 12 ಗಂಟೆ ಐಸ್ ಕ್ರೀಮ್ ತಗೋ ಬಂದ್ರು ನಾನ್ ತಿಂತೀನಿ. ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನೋದು ಎಲ್ಲಿ ಹೋಯ್ತು ಅಂತ ನನ್ಗೆ ಗೊತ್ತೇ ಇಲ್ಲ. ನನ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ.